13 ವರ್ಷದ ಬಾಲಕಿಯಿಂದ ಬಾಂಬ್ ಬೆದರಿಕೆಯಂತೆ. ಕಾರಣ ಕೇಳಿ ಶಾಕ್ ಆದ ಅಧಿಕಾರಿಗಳು. ಕೋಲಾರ ಮತ್ತು ಬೀದರ್ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಒಂದೇ ಸಮಯದಲ್ಲಿ ಬಾಂಬ್ ಬೆದರಿಕೆ ಬಂದಿದೆ. ಅಟ್ ಎ ಸೇಮ್ ಟೈಮ್ 2 ಕಚೇರಿಗಳಿಗೆ ಬಾಂಬ್ ಬೆದರಿಕೆ, ಥ್ರೆಟ್ ಕಾಲ್. ಕೇವಲ ಬರೀ 13 ವರ್ಷದ ಬಾಲಕಿ. ಕಾರಣ ಕೇಳಿ ಶಾಕ್ ಆದ ಅಧಿಕಾರಿಗಳು. ಯಾಕಮ್ಮ, ಯಾಕೆ ಈ ಥರ ಕಾಲ್ ಮಾಡಿದೆ ಅಂತ ಕೇಳಿದಾಗ ಒಂದು ಉತ್ತರ ಬಂದಿದೆ. ಆ ಉತ್ತರ ಶಾಕಿಗೆ ಒಳಗಾಗಿದೆ ಅಧಿಕಾರಿಗಳು. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ. ಬೆಳಗ್ಗೆ ಸುಮಾರು 6 ಗಂಟೆಗೆ ಅನಾಮಧೇಯ ವ್ಯಕ್ತಿಯಿಂದ ಸುಮಾರು 3 ಗಂಟೆಗಳ ಬಳಿಕ ಈ ವಿಚಾರ ಜಿಲ್ಲಾಡಳಿತ ಹಾಗೂ ಪೊಲೀಸರ ಗಮನಕ್ಕೆ ಬಂದಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ, ಅಗ್ನಿಶಾಮಕ ದಳ, ಹೆಚ್ಚುವರಿ ಪೊಲೀಸ್ ಪಡೆಯಿಂದ ಶೋಧ ಪರಿಶೀಲನೆಯ ನಂತರ ಯಾವುದೇ ಬಾಂಬ್ ಅಥವಾ ಸ್ಫೋಟಕ ವಸ್ತು ಪತ್ತೆಯಾಗಿಲ್ಲ. ನಂತರ ತಮಿಳುನಾಡಿನ 13 ವರ್ಷದ ಬಾಲಕಿಯಿಂದ ಇಮೇಲ್ ಎಂದು ಪತ್ತೆಯಾಗಿದೆ. ಬಾಲಕಿ ತನ್ನ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಕುರಿತು ಗಮನ ಸೆಳೆಯುವ ಉದ್ದೇಶದಿಂದ ಈ ಮೇಲ್ ಕಳಿಸಿದ್ದಾಳೆ. ಮೇಲ್ನಲ್ಲಿ ಬಾಲಕಿ ಮೊದಲಿಗೆ RDX ಎಂಬ ಪದ ಬಳಸಿದ್ದು, ನಂತರ ತನಗಾಗಿರುವ ಅನ್ಯಾಯವನ್ನು ವಿವರವಾಗಿ ವಿವರಿಸಿದ್ದಾಳೆ. ಎಲ್ಲರ ಗಮನ ಸೆಳೆಯಲು ಈ ರೀತಿ ಮಾಡಿರಬಹುದು ಎನ್ನಲಾಗಿದೆ. ಈ ಕುರಿತು ಕೋಲಾರ SP ನಿಖಿಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 13 ವರ್ಷದ ಬಾಲಕಿಯೊಬ್ಬಳು ಇಮೇಲ್ ಹಾಕಿದ್ದಾಳೆ. ಹಾಗಾಗಿ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ, ಎಲ್ಲಾ ದಳಗಳು ಬಂತು. ಸರ್ಕಾರದ ಹಣ ಎಷ್ಟು ದುಂದು ವೆಚ್ಚ. ಸೊ ನಮ್ಮ ಕರ್ನಾಟಕ ಈ ಹಿಂದಿನಿಂದಲೂ ಕೂಡ ಯಾವನೋ ಒಬ್ಬ ಗುಟ್ಕಾ ಹಾಕ್ಕೊಂಡು ಮೇಲ್ ಹಾಕ್ಕೊಂಡ್ರು ಇಲ್ಲಿ ಬೆಂಗಳೂರು ಅಲರ್ಟ್ ಆಗಿರುತ್ತೆ. ಈ ಫೇಕ್ ಮೇಲ್ಗಳಿಗೆ ಅಥವಾ ಈ ಹುಸಿ ಬಾಂಬ್ ಕರೆಗಳನ್ನು ತಡೆಯೋದಕ್ಕೆ ನಮ್ಮಲ್ಲಿ ಟೆಕ್ನಾಲಜಿಗಳಿಲ್ವಾ? ಕೆನಡಾ, ಫ್ರಾನ್ಸ್ ಅಂತ ಮುಂದುವರಿದ ದೇಶಗಳಲ್ಲಿ, ಜಪಾನ್ಗಳಂತಹ ದೇಶದಲ್ಲೂ ಕೂಡ ಈ ಹುಸಿ ಬಾಂಬಿನ ಬೆದರಿಕೆಗಳೇ ಬರೋದಿಲ್ಲ ಇತ್ತೀಚೆಗೆ. ಕಾರಣ ಅಂದರೆ ಟೆಕ್ನಾಲಜಿ ಇದೆ. ಯಾವುದು ಅಪ್ರೂವಲ್ಡ್ ಮೇಲು, ಯಾವುದು ಅನ್ಅಪ್ರೂವಲ್ಡ್ ಎಲ್ಲವೂ ಗೊತ್ತಾಗುತ್ತೆ. ಹುಸಿ ಬಾಂಬ್ ಬೆದರಿಕೆ ಹಾಕೋರು ಯಾವುದು ಕಿತ್ತೋಗಿರೋ ಇಮೇಲಿಂದ ಅವರೇ ಕ್ರಿಯೇಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತಾರೆ. ಇದನ್ನು ಯಾಕೆ ಪದೇ ಪದೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಈ ತರಹದ್ದೊಂದು ಪ್ರಕರಣದಲ್ಲಿ ಭೇದಿಸಿ ಸಂಬಂಧಪಟ್ಟ ಆರೋಪಿಯನ್ನು ಹಿಡಿದಿರೋ ಚರಿತ್ರೆ ಇಲ್ಲ ಕರ್ನಾಟಕದಲ್ಲಿ, ಹಿಸ್ಟ್ರಿ ಇಲ್ಲ. ಕಾಲ್ ಮುಖಾಂತರವಾಗಿ ಬೆದರಿಕೆ ಹಾಕಿದ್ದವರನ್ನು ಹಿಡಿದವ್ರೆ. ಆದರೆ ಇಮೇಲ್ ಮುಖಾಂತರವಾಗಿ ಯಾರು ಬೆದರಿಕೆ ಹಾಕ್ತಾ ಇದ್ರೋ ಅವ್ರನ್ನ ಹಿಡಿಯುವಂಥ ಪ್ರಯತ್ನಗಳು ನಮ್ಮ ಇಲಾಖೆಯಲ್ಲೇ ನಡೆದಿಲ್ಲ. ಈ ಹಿಂದೆ ಒಬ್ಬ ಬೆದರಿಕೆ ಹಾಕ್ತಾ ಇದ್ದ, ನಮ್ಮ ಫ್ರೀಡಮ್ ಟಿವಿಯ ಇಮೇಲ್ಗೂ ಕಳಿಸ್ಕೊಡ್ತಾ ಇದ್ದ. ಅದಾದ ನಂತರ ದೊಡ್ಡ ವಿವಾದ ಆಯಿತು. ಸೊ ಹೀಗೆ ಸಾಕಷ್ಟು ಇಮೇಲ್, ಹುಸಿ ಬಾಂಬ್ ಕರೆಗಳು, ಇದೇ ತರಹದ ಬಾಂಬ್ ಬೆದರಿಕೆ ಕರೆಗಳು ಬರೋದಕ್ಕೆ ಶುರುವಾಗಿದೆ. ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕೋದಕ್ಕೂ ಕೂಡ ಪ್ರಯತ್ನ ಆಗಬೇಕು. ಇನ್ನು ಆ ಬಾಲಕಿಯನ್ನು ವಿಚಾರಿಸಿದಾಗ ಆ ಬಾಲಕಿಯ ಮೇಲಿನ ಸೆಕ್ಸುವಲ್ ಹರಾಸ್ಮೆಂಟ್, ಆ ಕಾರಣದಿಂದಾಗಿ ಜನರನ್ನು ಸೆಳಿಬೇಕು ಅನ್ನೋ ಕಾರಣಕ್ಕೆ ಈ ತರಹದ್ದೊಂದು ಕೆಲಸ ಮಾಡಿದೆ ಅಂತ ಹೇಳಿ ಆ ಹುಡುಗಿ ಹೇಳಿಕೊಂಡಿದೆ. ನಂತರ ತನಗಾಗಿರುವ ಅನ್ಯಾಯವನ್ನು ವಿವರವಾಗಿ ವಿವರಿಸಿದ್ದಾಳೆ. ಈ ಕುರಿತು ಕೋಲಾರ SP ನಿಖಿಲ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.